4ನೇ ತಾರೀಕಲ್ಲಿ ಹುಟ್ಟೋದೇ ಗೋಲನ್ನ ಅಚೀವ್ ಮಾಡಕ್ಕೋಸ್ಕರ. ಒಂದು ಗೋಲನ್ನು ಇಟ್ಕೊಂಡು ಮುಂದುವರಿರಿ. ಯಾರು ಸಾಧಿಸಕ್ ಆಗದೆ ಇರೋದನ್ನ 4ನೇ ತಾರೀಕಿನವರು ಖಂಡಿತ ಸಾಧಿಸ್ತಾರೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಕಳೆದ ಒಂದು ವಿಡಿಯೋದಲ್ಲಿ 4 ನಂಬರ್ ಬಗ್ಗೆ ಹೇಳಿದ್ರಿ. ಹೌದು, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ. ನೋಡಿ, ಏನದು? 4 ನಂಬರ್ ಬಗ್ಗೆ ಮಾತಾಡಿದ್ವಿ. ಏನಂದ್ರೆ ಈಗ ತಮಿಳ್ನಾಡಲ್ಲಿ ಎಲೆಕ್ಷನ್ ಆಗಿದೆ. ಹೌದು, ವಿಜಯ್ ಅವರು ತುಂಬಾ ಚೆನ್ನಾಗಿ ಲೀಡ್ ಅಲ್ಲಿ ಗೆದ್ದು ಬಂದಿದ್ದಾರೆ. ಓಕೆ. ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಫಸ್ಟ್ ಟೈಮ್ MLA ಆಗಿ CM ಆಗ ಕೊಟ್ಟಿದ್ದಾರೆ. ಹ್ಮ್. ಅವ್ರದ್ದು ಡೇಟ್ ಆಫ್ ಬರ್ತ್ ಬಂದು 22/6/1974. ಓಕೆ. ಅಂದ್ರೆ 22 ಅಂದ್ರೆ 4. ಹ್ಮ್. ಟೋಟಲ್ ಕುಡಿದ್ರು ಕೂಡ 4. ಹ್ಮ್. ನಾನು ಹೇಳಿದ್ದೆ 4 ನಂಬರ್ ಅವರು ತುಂಬಾ ಚೆನ್ನಾಗಿ ಅಚೀವ್ ಮಾಡ್ತಾರೆ. ಒಂದ್ ಗೋಲ್ ಅನ್ನ ಇಟ್ಕೊಂಡು ಮುಂದುವರಿರಿ, ಹ್ಮ್. ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಓಕೆ. ಗೋಲ್ ಬಗ್ಗೆ ಕಾನ್ಫಿಡೆಂಟ್ ಇರ್ಲಿ, ಹ್ಮ್. ಪ್ಲಾನಿಂಗು, ಪೇಷನ್ಸು, ಹ್ಮ್. ಸ್ಮಾರ್ಟ್ ವರ್ಕ್ ಹ್ಮ್. ಇದ್ರ ಕಡೆ ಗಮನ ಕೊಡಿ, ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಅಂತ. ಹ್ಮ್. ಬಟ್ ಇಲ್ಲಿ ಏನಂದ್ರೆ ಹ್ಮ್. ವಿಜಯ್ ಅಂದ್ರೆ 1 ಬರುತ್ತೆ, ಓಕೆ. 4ಗೆ 1 ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಓಕೆ. ವಿ ಅನ್ನೋದು 6ಗೆ 4ಗೆ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಓಕೆ. ಆದ್ರಿಂದ ಅವ್ರದ್ದು ನೇಮು ಕೂಡ ಚೆನ್ನಾಗಿದೆ. ಹ್ಮ್. ಫಿಲಮ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ. ಹ್ಮ್. ರಾಜಕೀಯಕ್ಕೆ ಬಂದು 8ರಿಂದ 10 ಸಲ ಗೆದ್ದು MLA ಆಗಿ CM ಆಗೋದು ತುಂಬಾ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಹ್ಮ್. ಫಸ್ಟ್ ಟೈಮ್ MLA ಆಗಿ ಪಾರ್ಟಿ ಕಟ್ಟಿ CM ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರದ್ದು ಧೈರ್ಯ, ಅವ್ರ ಸಾಧನೆನ ನಾವು ಮೆಚ್ಚಲೇಬೇಕು. ಆದ್ರಿಂದ 4ನೇ ನಂಬರ್ ಅವರು ಈ ತರ ಕಾನ್ಫಿಡೆಂಟ್ ಆಗಿ ಒಂದ್ ಗೋಲ್ ಇಟ್ಕೊಂಡು ಮುಂದುವರೆದ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಜೈ ಶ್ರೀರಾಮಣ್ಣ. ಜೈ ಶ್ರೀರಾಮ್.